ನಮ್ಮ ಇವತ್ತಿನ ಕೊನೆಯ ಇವೆಂಟ್ಗೆ ಬಂದಿದ್ದೀವಿ. ಮುಂದಿನ ಟೀಮ್ನ ಪರಿಚಯ ಮಾಡ್ಕೊಡಕ್ಕೆ ಬಂದಿದ್ದಾರೆ ಅನಘ. ಜೋರಾದ ಚಪ್ಪಾಳೆಯೊಂದಿಗೆ ಅನಘ. ಮೈಸೂರು ಮಲ್ಲಿಗೆ, ಈ ಎರಡು ಪದ ಹೇಳಿದ್ರೆ ಸಾಕು, ಮುಂದೆ ಏನೇನು ಹೇಳೋ ಅವಶ್ಯಕತೆನೇ ಇಲ್ಲ ಅನ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಕಲೆ ಹಾಗೂ ಸಾಹಿತ್ಯದ ಕೊಡುಗೆ ಅಪಾರ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಂತೂ ಹಲವಾರಿದ್ದಾರೆ, ಅವರೆಲ್ಲರ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. ಅದಲ್ಲದೆಯೂ ಸಹ ಹಲವಾರು ಕವಿಗಳು ತಮ್ಮ ಕವನಗಳಿಂದ ಮನಮಾತಾಗ್ತಾರೆ. ನಾವು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಓದಿದ ಪದ್ಯನಾದರೂ ಆಗಿರಬಹುದು ಅಥವಾ ಸಿನಿಮಾಗಳಲ್ಲಿ ಹಾಡನ್ನು ನೋಡಿ ಅದರಿಂದ ನಾವು ತಿಳ್ಕೊಂಡಿರಬಹುದು. ಯಾವುದೇ ರೀತಿಯಲ್ಲಾಗಲಿ ಅವರ ಕವನಗಳಿಂದ ಕೆಲವೊಬ್ಬರು ಕವಿಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚು ಮಾಡಿರ್ತಾರೆ. ಆ ಪಟ್ಟಿಯಲ್ಲಿ ಒಬ್ಬರು ನಮ್ಮ ಪ್ರೇಮ ಕವಿ KS ನರಸಿಂಹಸ್ವಾಮಿ. ಅವರು ತಮ್ಮ ಮೈಸೂರು ಮಲ್ಲಿಗೆ ಅನ್ನೋ ಕವನ ಸಂಕಲನದಿಂದ ಪ್ರೇಮ ಕವಿ ಅಥವಾ ಒಲವಿನ ಕವಿ ಅಂತಲೇ ಹೆಸರುವಾಸಿಯಾಗಿದ್ದಾರೆ. TS ನಾಗಾಭರಣ ಅವರ ಮೈಸೂರು ಮಲ್ಲಿಗೆ ಸಿನಿಮಾ ಕಥೆಯ ಆಧಾರಿತ, KS ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಕವನಗಳ ಆಧಾರಿತ ಒಂದು ನೃತ್ಯ ನಾಟಕ ರಮ್ಯಾ ಮತ್ತು ತಂಡ, ಪವಿತ್ರ ಮತ್ತು ತಂಡ, ರಾವಿಶಿಂಗ್ ರಾಧೇಸ್ ಹಾಗೂ ಸಹೋದರ ಕಲಾವಿದರು ಒಟ್ಟು 30 ಜನ ಒಟ್ಟಾಗಿ ಬಂದು ನಿಮ್ಮ ಮುಂದೆ ಒಂದು ನೃತ್ಯ ನಾಟಕವನ್ನು ಪ್ರದರ್ಶಿಸೋದಕ್ಕೆ ತಯಾರಾಗಿದ್ದಾರೆ. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಈಗ ನಿಮ್ಮ ಮುಂದೆ ಮೈಸೂರು ಮಲ್ಲಿಗೆ. ಲಾ ಲ ಲಾ 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 ಲಾ. ಓಹೋ, ಪೋರ್ಟ್ಲ್ಯಾಂಡ್ ಕನ್ನಡಿಗರು ನಮಸ್ಕಾರ. ಇದ್ಯಾರು ಬಂದ್ಲು ಅಂತ ಅಂದ್ಕೊಂಡ್ರಾ? ನನ್ನ ಪರಿಚಯ ನಿಮಗೆ ಸಾಕಷ್ಟು ಮುಂಚಿಂದನೇ ಆಗಿದೆ, ಆದರೆ ನನ್ನ ಮುಖ ಪರಿಚಯ ಇರಲಿಲ್ಲ ಅಷ್ಟೇ. ನನ್ನ ಹೆಸರು ಒಲವು. ಭಾವನೆಗಳಿಗೂ ಜೀವ ಬಂತೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಪ್ರತಿಯೊಂದು ಜೀವಕ್ಕೂ ಭಾವನೆಗಳುಂಟು, ಪ್ರತಿಯೊಂದು ಭಾವನೆಗೂ ಸಹ ಜೀವ ಉಂಟು. ನನ್ನ ಜೀವನ ಕಥೆಯನ್ನು ಹಲವಾರು ಜನ ಓದಿ ನೂರಾರು ರೀತಿಯಲ್ಲಿ ತಿಳಿದು ಸಾವಿರಾರು ಕತೆ ಕವನಗಳಲ್ಲಿ ವಿಮರ್ಶಿಸಿದ್ದಾರೆ. ಅದರಲ್ಲಿ ನನ್ನ ಮನಸ್ಸಿಗೆ ಹತ್ತಿರವಾದಂಥ ಒಂದು ಕತೆ ನಮ್ಮ ಒಲವಿನ ಕವಿಗಳ ಪದಗಳಲ್ಲಿ ಈಗ ಹೇಳ್ತೀನಿ ಕೇಳಿ. ಒಂದಾನೊಂದು ಕಾಲ ಅಂತಾನೆ ಶುರು ಮಾಡಬಹುದು. ಯಾಕಂದರೆ ಆ ಕಾಲದಲ್ಲಿ ಇವಾಗಿನ ಥರ ಅಲ್ಲ, ಹೆಣ್ಮಕ್ಳಿಗೆ ಬಹಳ ಬೇಗ ಮದುವೆ ಮಾಡ್ತಾಯಿದ್ರು. ಒಲವಿನ ಜೀವನ ಕಥೆಯನ್ನು ಅಲ್ಲಿಂದನೇ ಶುರು ಮಾಡೋಣ ಬನ್ನಿ. ಮುಂಜಾನೆಯ ಹೊತ್ತು ನೇಸರ ಕಿರಣ ಹಕ್ಕಿಗಳ ಇಂಚರವಿತ್ತು. ಚಂದವಾದ ಲಂಗ ತೊಟ್ಟು ಕೈಯಲ್ಲಿ ರಂಗವಲ್ಲಿಯ ಚುಕ್ಕಿ ಇಟ್ಟು. ಶಾನುಭೋಗರ ಮಗಳು, ತಾಯಿ ಇಲ್ಲದ ಹುಡುಗಿ, ರತ್ನದಂತಹ ಹುಡುಗಿ ಊರಿಗೆಲ್ಲ. ಬಲುಜಾಣೆ ಗಂಭೀರೆ ಹೆಸರು ಸೀತಾದೇವಿ, 12 ತುಂಬಿಹುದು ಮದುವೆಯಿಲ್ಲ. ಮೊನ್ನೆ ತಾವರೆಗೆರೆಯ ಜೋಯಿಸರ ಮೊಮ್ಮಗನು ಹೆಣ್ಣ ನೋಡಲು ಬಂದ ಅವರ ಮನೆಗೆ. ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು, ಒಲ್ಲೆನೆಂದಳು ಸೀತೆ ಕೋಣೆಯೊಳಗೆ. ಬೆಳಗಾಗ ಕೆರೆಯ ಬಳಿ ನನ್ನ ತಂಗಿಯ ಕಂಡು ಕನ್ನೆ ತೋರಿದಳಂತೆ ಕಾರಣವನು. ಹೊನ್ನೂರ ಕೇರಿಯಲ್ಲಿ ಬಂದಿದ್ದ ಹೊಸ ಗಂಡು ತನ್ನ ಕೂದಲಿಗಿಂತ ಕಪ್ಪು ಎಂದು. ನಮ್ಮೂರಿನ ಕರೆಯ ಸಕ್ಕರೆಯ ಬೊಂಬೆಯನ್ನು ನೋಡಬೇಕೇ ಇಂಥ ಕಪ್ಪು ಗಂಡು. ಶಾನುಭೋಗರ ಮನೆಯ ತೋರಣವೇ ಹೇಳುವುದು, ಬಂದ ದಾರಿಗೆ ಸುಂಕವಿಲ್ಲವೆಂದು. ಶಾನುಭೋಗರ ಮಗಳು ರತ್ನದಂತಹ ಹುಡುಗಿ, ಗಂಡು ಸಿಕ್ಕುವುದೊಂದು ಕಷ್ಟವಲ್ಲ.
ಸರಿಯಾದ ಗಂಡೊದಗಿ ಹೆಣ್ಣು ಸುಖವಾಗಿರಲಿ, ತಡವಾದರೇನಂತೆ ನಷ್ಟವಿಲ್ಲ, ತಡವಾದರೇನಂತೆ ನಷ್ಟವಿಲ್ಲ, ತಡವಾದರೇನಂತೆ ನಷ್ಟವಿಲ್ಲ. ಇಲ್ಲಪ್ಪ ಇಲ್ಲ, ನಷ್ಟವಂತೂ ಖಂಡಿತ ಇಲ್ಲ. 12ರ ವಯಸ್ಸಿಗೆ ನನ್ನ ಮಿಲನದ ಮಾತುಕತೆ. ಅಯ್ಯಪ್ಪ, ಜೀವ ಬಾಯಿಗೆ ಬಂದಿತ್ತು, ಅಂತಹ ಪರಿಸ್ಥಿತಿ. ಆದರೆ ಹಾಸ್ಯಮಯವೂ ಇತ್ತು. ಹುಡುಗಿಯ ಪರಿಚಯ ಸಾಧಾರಣವಾಗಿ ಆಯ್ತಲ್ವಾ? ಇವಾಗ ನಮ್ಮ ಕವಿಗಳ ಪರಿಚಯನೂ ಒಮ್ಮೆ ಹೇಳ್ಬಿಡೋಣ. ಅವ್ರ ಬಗ್ಗೆ ಹೇಳಬೇಕಂದ್ರೆ, ನಲಿಯುವ ನವಿಲದು ನೋಡುತ್ತ ನಾಚಿತು, ಓದುತ್ತ ಕಾವ್ಯದ ಸಾಲುಗಳು, ಹಾಡುವ ಹಕ್ಕಿಯು ಮೌನದಿ ಕುಳಿತಿತು, ಕೇಳುತ್ತ ಕವನದ ನುಡಿ ಮುತ್ತುಗಳು. ಹೃದಯದ ಬಡಿತವು ಏರುತ್ತ ಇಳಿಯಿತು, ಒಲವಿನ ಭಾವವು ಕೈ ಹಿಡಿಯಲು, ಕವಿಗಳ ಮನಸ್ಸಿನ ಆಸೆಗಳ ವರ್ಣಿಸಲು ಸಾಲದೆ ಹೋಯಿತೇ ಈ ಪದಗಳು, ಸಾಲದೆ ಹೋಯಿತು ಈ ಪದಗಳು. ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ನಾನಾಗುವ ಆಸೆ. ಪ್ರಣಯದ ಪ್ರಾಯ, ಪ್ರೀತಿಯ ಪರಿಚಯ, ಗುರಿ ಆಸೆಗಳ ಲಯ ಎಲ್ಲವೂ ಒಂದಾಗಿ ಬಂದು ಹುಟ್ಟಿತು ಒಲವಿನ ಮಹಾಕಾವ್ಯ, ನನ್ನ ಮಹಾಕಾವ್ಯ. ಹೊನ್ನೂರಿನ ಯುವಕ ಆತ ನವಿಲೂರಿಗೆ ಮೇಷ್ಟ್ರಾಗಿ ಬಂದರು. ನವಿಲೂರಿನ ಶಾನುಭೋಗ್ರ ಮಗಳು ಅವರ ಶಿಷ್ಯೆ. ಕನ್ನಡ ಪ್ರೇಮಿಯಾದ ಅವರು ಹೀಗೆ ತಮ್ಮ ಮನಸ್ಸಿನ ಆಸೆಗಳನ್ನೆಲ್ಲ ಆಗೊಮ್ಮೆ ಈಗೊಮ್ಮೆ ಕವನ ರೂಪದಲ್ಲಿ ಗೀಚ್ತಿದ್ರು. ಆ ಕವನಗಳನ್ನು ಕದ್ದು ಮುಚ್ಚಿ ಆಗೊಮ್ಮೆ ಈಗೊಮ್ಮೆ ಓದ್ತಿದ್ಲು ನಮ್ಮ ಪದ್ಮ. ಆತನ ಕವನದ ಸಾಲು ಮನೆ ಮಾಡಿತು ಆಕೆಯ ಮನದೊಳು, ಆಕೆಯ ನವಿರು ಮುಂಗುರುಳು ಮಿಂಚಾಗಿ ನೆಲೆಯೂರಿತು ಅವನ ಹೃದಯದೊಳು. ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಅಲ್ಲಾಯ್ತು ನೋಡಿ ಸಾಲ್ಸಾ ಸ್ಟೈಲ್ನಲ್ಲಿ ನನ್ನ ಗ್ರ್ಯಾಂಡ್ ಎಂಟ್ರಿ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ, ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು ನಿತ್ಯ ಸುಖಿ ನೀನೆನಲು ಒಪ್ಪೇನೆ, ನಿನ್ನೊಲುಮೆಯಿಂದಲೇ ನಿನ್ನನಗೆ ಮಲ್ಲಿಗೆಯ ಪರಿಮಳದ ಪಾತ್ರೆಯಲ್ಲಿ ಚೆಲ್ಲಿಸೂಸುವ ಅಮೃತ ನೀನೇನೇ, ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ ಸಿದ್ಧಿಸುವ ಧನ್ಯತೆಯು ನೀನೇನೇ, ನಿನ್ನೊಲುಮೆಯಿಂದಲೇ. ಒಂದೆಡೆ ಪ್ರತಿಭೆಯ ಭಂಡಾರ, ಶಾಂತ ಸ್ವಭಾವ, ಧೈರ್ಯ ಸ್ಥೈರ್ಯ ಛಲಗಳುಳ್ಳ ಕವಿಗಳು. ಇನ್ನೊಂದೆಡೆ ಹೂವಿನಂತ ಚಲುವೆ, ನೀರಿನಂತೆ ಚಂಚಲೆ,
ಮಗುವಿನಂತೆ ಮುಗ್ಧ ಪದುಮಳು. ಇವರಿಬ್ಬರಳು ಹಾಯಾಗಿ ಹಾರುತ್ತಿದ್ದ ನಾನು. ಆದರೆ ಶಾನ್ ಭೋಗ್ರು ಇವರ ಭಾವನೆಗಳ ಅರಿವೇ ಇಲ್ಲದೆ ಪದುಮಳ ಮದುವೆಯನ್ನು ಅಲ್ಲಿನ ತಹಶೀಲ್ದಾರರೊಂದಿಗೆ ನಿರ್ಮಿಸಿ ಬಂದರು. ಆ ವಿಷಯ ತಿಳಿದಾಗ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಂಡು ನಿನ್ನೊಳಿದೆ ನನ್ನ ಮನಸ್ಸು. ಅಲೆ ಬಂದು ಕರೆಯುವುದು ನಿನ್ನೊಲುಮೆ ಅರಮನೆಗೆ, ಒಳಗಡಲ ರತ್ನಪುರಿಗೆ ಅಲೆಗಿಡುವ ಮುತ್ತಿನಲೆ ಕಾಣುವುದು ನಿನ್ನೊಲುಮೆ, ಒಳಗುಡಿಯ ಮೂರ್ತಿ ಮಹಿಮೆ. ಅಲೆಯಾಗಿ ಧುಮುಕಿ ಕಡಲನ್ನು ಮುಟ್ಟಲು ಹೊರಟ ನನ್ನ ಮೇಲೆ ಇದಾವ ಬಿರುಗಾಳಿ ಎದ್ದಿತು ಎಂದು ನನ್ನ ಮನಸ್ಸು ಕೂಗುವಾಗ, ನನ್ನ ಕೂಗನ್ನು ಕೇಳಿ ನನ್ನ ಪಾಲಿಗೆ ಹಡಗಾಗಿ ಬಂದು ಕಡಲು ಮುಟ್ಟಿಸಿದವರು ನಮ್ಮ ಬಳೆಗಾರ ಚೆನ್ನಯ್ಯ. ಪರಿಸ್ಥಿತಿಯನ್ನು ಎಲ್ಲರಿಗೂ ಮನವರಿಸಿ ಪದುಮಳ ಲಗ್ನವು ಕವಿಗಳ ಜೊತೆ ನಡೆಯುವಂತೆ ಸಹಾಯ ಮಾಡಿದ್ರು. ಬಿರುಗಾಳಿಯ ಅಬ್ಬರ ಕುಸಿದು ಮತ್ತೊಮ್ಮೆ ಸಿಹಿಗಾಳಿಯ ತಂಪಿನಲ್ಲಿ ಅವನೊಳು ಇವಳು, ಇವಳೊಳು ಅವನು, ಮನಸ್ಸೊಳು ಒಲವು, ಒಲವೊಳು ಇವರು, ನನಸಾದ ಕನಸು, ಕನಸಿನಲ್ಲೊಂದಿರುಳು. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು. ನಮ್ಮೂರು ಹೊನ್ನೂರು, ನಿಮ್ಮೂರು ನವಿಲೂರು, ಚಂದ ನಿನಗಾವುದೆಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದನ್ನು ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆಲ್ಲ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಳಾಕೆ. ಮದುವೆ ಆಗಿ ಹೆಣ್ಣು ಅವಳ ತವ್ರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೊರಡುವಾಗ ಅವಳ ಮನಸ್ಸು ತುಂಬಿ ಬರುತ್ತೆ. ಆದರೆ ಅಷ್ಟೇ ಬೇಗ ಹೊಂದ್ಕೊಂಡು ಬಿಡ್ತಾಳೆ. ಕವಿಗಳು ಬಹಳ ಸೊಗಸಾಗಿ ಅದನ್ನು ಹೀಗೆ ವರ್ಣಿಸಿದ್ದಾರೆ. ಮೊದಲ ದಿನ ಮೌನ ಅಳುವೆ ತುಟಿಗೆ ಬಂದಂತೆ, ಜೀವದಲ್ಲಿ ಜಾತ್ರೆ ಮುಗಿದಂತೆ. ಎರಡನೆಯ ಹಗಲು ಇಳಿಮುಖವಿಲ್ಲ ಇಷ್ಟು ನಗು, ನೀರೊಳಗೆ ವೀಣೆ ಮಿಡಿದಂತೆ. ಮೂರನೆಯ ಸಂಜೆ ಹೆರಳಿನ ತುಂಬ ದಂಡೆ ಹೂ, ಹೂವಿಗೂ ಜೀವ ಬಂದಂತೆ. ಸಂಜೆಯಲ್ಲಿ ರಾತ್ರಿ ಇಳಿದಂತೆ, ಬಿರುಬಾನಿಗೂ ಹುಣ್ಣಿಮೆಯ ಹಾಲು ಹರಿದಂತೆ. ಅಬ್ಬಬ್ಬಬ್ಬ, ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಮೊದಲ ದಿನಗಳು ಹೀಗಾದರೆ ಇನ್ನು ಮದುವೆಯಾಗಿ ತಿಂಗಳಾದರೆ ಮತ್ತೆ ಹೆಂಗೆ? ಅದನ್ನು ಕವಿಗಳ ಬಾಯಲ್ಲೇ ಕೇಳೋಣ ಬನ್ನಿ. ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ.
ಹಿಂದೆ ಮುಂದೆ ನೋಡದೆ ಎದುರು ಮಾತನಾಡದೆ ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ. ಒಂದು ಹೆಣ್ಣೆಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದ ಕನಸ ಕಂಡು ಮಾತಿಗೋಲಿಯದಮೃತ ಉಂಡು ದುಃಖ ಘೋರವೆನುತ್ತೀರೇ ಪ್ರೇಮವೆನಲು ಹಾಸ್ಯವೇ ಬಾರಿ ನನ್ನ ಶಾರದಿ ಬಾರಿ ಅತ್ತ ನೋಡದಿ ಬಾರಿ ನನ್ನ ಶಾರದಿ ಬಾರೆ ಅತ್ತ ನೋಡದೆ ಬಾರೆ ನನ್ನ ಶಾರದಿ ಬಾರೆ ಅತ್ತ ನೋಡದೆ. ಅಯ್ಯೋ ತಪ್ಪು ತಿಳಿಬೇಡಿ ಏನಾಯ್ತಪ್ಪ ಅಂತ. ನನಗೆ ಕವಿಗಳ ಒಂದು ಸನ್ನಿವೇಶ ಈಗಷ್ಟೇ ನೆನಪಿಗೆ ಬಂದು ಹೊಟ್ಟೆ ಹುಣ್ಣಾಗೋಷ್ಟು ನಗು ಬರ್ತಾ ಇದೆ. ಮದುವೆಯಾದ ನಂತರ ಪದ್ಮ ಮೊದಲನೇ ಬಾರಿಗೆ ತವ್ರ ಮನೆಗೆ ಹೋಗಿದ್ಲು. ನಮ್ಮ ಕವಿಗಳು ಅಮರ ಪ್ರೇಮಿ. ವಿರಹ ತಡಿಲಾರ್ದೆ ಪದ್ಮಳ ಹಿಂದೆನೇ ರಾತ್ರಿ ಸಿಕ್ಕಿದ ಮೊದಲನೇ ಬಸ್ಸೇ ಹಿಡಿದು ಸೀದಾ ಮಾವನ ಮನೆಗೆ ಹೊರಟೇ ಬಿಟ್ರು. ಆದರೆ ಅಲ್ಲಿ ಕಾದಿತ್ತು ಅವರಿಗೆ ಆಶ್ಚರ್ಯ. ಪ್ರೇಮ ಕವಿಯ ಪ್ರೇಮ ಪದುಮಳಿಗಷ್ಟೇ ಸೀಮಿತಗೊಳ್ಳದೆ ದೇಶಕ್ಕೂ ಸಹ ಅಪಾರವಾಗಿತ್ತು. ದೇಶದ ಸ್ವಾತಂತ್ರ್ಯ, ದೇಶದ ಒಲವು ಸಹ ಪ್ರಮುಖ ಅಲ್ವೇ? ಹಾಗಾಗಿ ಕಲ್ಲು ಮನಸ್ಸು ಮಾಡಿ ಹೊರಟೇ ಬಿಟ್ರು. ತಿಳಿಯದ ವಿಷಯ ಅಂದರೆ ಪದ್ಮ ಗರ್ಭಿಣಿ. ಕವಿಗಳ ಅಭಿಮಾನಕ್ಕೆ ಧಕ್ಕೆ ಆಗದಂತೆ ವಿಷಯವನ್ನು ಮನಸ್ಸಿನಲ್ಲೇ ಮುಚ್ಚಿಟ್ಟು ಕಳಿಸ್ಕೊಟ್ಲು. ಅಂದು ಸೀಮಂತದ ಶಾಸ್ತ್ರ. ಅಷ್ಟು ದಿನ ಒತ್ತರಿಸಿದ ಭಾವನೆಯೆಲ್ಲ ಉಕ್ಕಿ ಹೊರಬಂದಿತ್ತು. ನೋಡಲಾಗದೆ ಬಳೆಗಾರ ಚೆನ್ನಯ್ಯ ಕವಿಗಳನ್ನು ಹುಡುಕಿಕೊಂಡು ಹೊರಟೇ ಬಿಟ್ರು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯೊಂದ ನುಡಿಯೊಂದ ತಂದೇನು, ಬಳೆಯ ತೊಡಿಸುವುದಿಲ್ಲ ನಿಮಗೆ.
ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು ಒಳಗೆ ಬರಲಪ್ಪಣೆಯ ದೊರೆಯೇ ಮುಡಿದ ಮಲ್ಲಿಗೆ ಎರಳು ಬಾಡಿಲ್ಲ ರಾಯರೇ ತೌರಿನಲ್ಲಿ ತಾಯಿ ನಗುತ್ತಿದರು ಕುಡಿದ ನೀರನುಗಿಲ್ಲ ಕೊರಗದಿರಿ ರಾಯರೇ ಅಮ್ಮನಿಗೆ ಬಳೆಯ ತೊಡಿಸಿದರು ಅಂದು ಮಂಗಳವಾರ ನವಿಲೂರ ಕೇರಿಯಲಿ ಓಲಗದ ಸದ್ದು ತುಂಬಿತ್ತು ಬಳೆಯ ತೊಡಿಸಿದರಂದು ಅಮ್ಮನಿಗೆ ತೌರಿನಲ್ಲಿ ಅಂಗಡದ ತುಂಬಾ ಜನವಿತ್ತು ಸಿರಿಗೌರಿಯಂತೆ ಬಂದರು ತಾಯಿ ಹಸೆಮಣೆಗೆ ಸೆರಗಿನಲಿ ಕಣ್ಣೀರ ನೊರಸಿ ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣವಂತೆ ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ ಉಳಿಸು ಮಾವನ ಮೇಲೆ ಮಗಳೇನ ಮಾಡಿದಳು ನಿಮಗೆ ತಕಿ ಕಲ್ಲು ಮನಸ್ಸು ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು ಅಮ್ಮನಿಗೆ ನಿಮ್ಮದೇ ಕನಸು ಅಮ್ಮನಿಗೆ ನಿಮ್ಮದೇ ಕನಸು ಪುಟ್ಟ ಜ್ಯೋತಿಯೊಂದಕ್ಕೆ ಸ್ವಾಗತ ಹೇಳೋದಕ್ಕೆ ಬಾಗಿಲು ತೆರೆದು ಕಾತುರದಿಂದ ಕಾಯ್ತಾ ಇದ್ದಾಗ ಹೊಸಿಲೊಳಗೆ ಆತುರದಿಂದ ಕಾಲಿಟ್ಟ ಸುದ್ದಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ತೀವ್ರಗೊಂಡು ಕವಿಗಳಿಗೆ ಗುಂಡೇಟು ಬಿದ್ದು ಅತೀವವಾಗಿ ಗಾಯಗೊಂಡಿದ್ದಾರೆ ಅಂತ. ಸುದ್ದಿ ಕೇಳಿದ ಮನೆಯವರಿಗೆ ಬೀಸುತ್ತಿದ್ದ ಗಾಳಿ ಬಿರುಗಾಳಿಯಾಯಿತು, ಅಲೆಗಳ ಆರ್ಭಟದಲ್ಲಿ ಕಡಲೆ ಮರೆಯಾಯಿತು, ತಮ್ಮನ್ನು ಹೊತ್ತ ಧರೆಯೇ ನಡುಗಿ ಕುಸಿಯಿತು. ಉರಿಯುತ್ತಿದ್ದ ದೀಪ ದೀಪ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಗು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಗು ಪ್ರಾರ್ಥನೆ ನಮ್ಮ ಧರ್ಮ, ವಿಧಿ ಬರಹ ಅದು ಕರ್ಮ, ಕರ್ಮವೋ ಧರ್ಮವೋ. ಆದರೆ ಕವಿಗಳ ವಿಚಾರ ಅಂತೂ ನಮಗೆ ತಿಳಿಲೇ ಇಲ್ಲ. ಅವರ ನೆನಪಲ್ಲೇ ಪದ್ಮ ಮತ್ತು ಅವಳ ಮಗಳು ಜೀವನ ಮುಂದುವರಿಸ್ತಿದ್ರು. ಓ ಅಂದಹಾಗೆ ಭಾರತಕ್ಕೆ ಸ್ವಾತಂತ್ರ್ಯವೂ ಸಿಕ್ತು. ಜೈ ಭಾರತಾಂಬೆ. ಹೀಗಿರುವಾಗ ಒಂದು ದಿನ ಮುಂಜಾನೆಯ ಹೊತ್ತು ನೇಸರ ಕಿರಣ, ಹಕ್ಕಿಗಳ ಇಂಚರವಿತ್ತು. ಪುಟ್ಟ ಹುಡುಗಿಯೊಬ್ಬಳು ಚಂದವಾದ ಲಂಗ ತೊಟ್ಟು ಬಣ್ಣ ಬಣ್ಣದ ರಂಗವಲ್ಲಿಯ ಇಟ್ಟು ತಾಯಿಯ ನೋಡಲು ಬಾಡಿದ ಮುಖವದು ಅರಳಿತ್ತು. ಆನಂದ ಪರವಶದಲ್ಲಿ ಹೊಳೆದಿತ್ತು. ಮಾತುಗಳು ಕಣ್ಣಲ್ಲೇ ಹರಿದಿತ್ತು. ಕವಿಗಳು ಹಿಂದಿರುಗಿ ಒಲವು ಮತ್ತೊಮ್ಮೆ ಹಾರಿತ್ತು. ಅವನೊಳು ಇವಳು, ಇವಳೊಳು ಅವನು, ಮನಸೊಳು ಒಲವು, ಒಲವಳು ಇವರು. ಕವಿಗಳು ಹಾಗೂ ಪದ್ಮ ತಮ್ಮ ಪುಟ್ಟ ಮಗಳ ಜೊತೆ ಸ್ವಾತಂತ್ರ್ಯ ಭಾರತದಲ್ಲಿ ಒಲವಿನ ಮಡಿಲಲ್ಲಿ ಹಾಯಾಗಿ ಹೇಗೆ ಹಾಡಿ ಕುಣಿತಾ ಇದ್ರು ಅಂತ ನೋಡೋಣವಾ? ಓ, ಹೊರಡಕ್ಕೆ ಮುಂಚೆ ನಂದೊಂದು ಪ್ರಶ್ನೆ. ಏನನ್ಸತ್ತೆ ನಿಮಗೆ? ಒಲವಿನ ಕವಿಗಳು ನನ್ನಿಂದ ಪ್ರಖ್ಯಾತಿಯಾಗಿದ್ದೋ ಅಥವಾ ನಾನು ಕವಿಗಳ ಪ್ರೇಮ ಕವನಗಳಿಂದ ವಿಖ್ಯಾತಿ ಪಡೆದದ್ದು? ಹೆಂಡತಿಯೊಬ್ಬಳು
ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ. ಹೆಂಡತಿ ತವರಿಗೆ ಹೊರಡುವೆನೆಂದರೆ ನನಗಿಲ್ಲದ ಕೋಪ. ಕೈ ಹಿಡಿದವಳು ಕೈ ಬಿಡದವಳು ಮಾಡಿದ ಅಡಿಗೆಯ ಚಂದ. ನಾಗರ ಕುಚ್ಚಿನ ನಿಡುಜಡೆಯವಳು ಈಕೆ ಬಂದುದು ಎಲ್ಲಿಂದ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು